ಸ್ವಾನುಭಾವ ನಾನೇ ಬರೆಯೇನೆ ನೀನೇ ಹೊರಹೊಕ್ಕು ಏನ ನುಡಿಸಿದೊಡನೆ ನಾನು ಗುರುವೇ ಕೃತಿಯ ಪ್ರತಿಸ್ಪಂದನೆಯು ಕರ್ನಾಟಕದ ಸಾಲ ಸರ್ವಸ್ವವೇ ಮಹಾಮೇಯವಾಗಿ ಆಲೋಚನೆ ಮಾಡಿದಂತಹ ವಚನ ಪಿತಾಮಹನ ಜನ್ಮದಿನ. ಈ ಜನ್ಮದಿನದಲ್ಲಿ ಸೇರಿರುವ ಎಲ್ಲ ಪುಣ್ಯಾತ್ಮರು ಅಯಸ್ಕಾಂತ ಗುಣವುಳ್ಳಂಥವರು. ಪುಣ್ಯಾತ್ಮರ ಬಗ್ಗೆ ಹೇಗೆ ಭಾರಿ ಅಯಸ್ಕಾಂತದ ಬಗ್ಗೆ ಒಂದು ಸಣ್ಣ ಕಬ್ಬಿಣದ ಸಿಕ್ಕುವುದು ಪರಿವರ್ತನೆ ಹೋಗ್ತಾರೆ. ಆ ಪರಿವರ್ತನೆ ಹರಿಕಾರರಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಅಪರಾವತಾರ ಅನ್ನೋ ರೀತಿ ಕೆ.ಸಿ. ಶಿವಪ್ಪನವರು ಕುರಿತು ಮಾತನಾಡಿದ್ದಾರೆ. ಗೌರವಾನ್ವಿತ ನಿತೀಶ್ ಪಾಟೀಲ್ ಆಭಾಳ ಉತ್ತರಾದಿಯಾಗಿ ಸಣ್ಣವರಿಂದ ದೊಡ್ಡವರವರೆಗೂ ತಮ್ಮ ವಿಚಾರಧಾರೆಗಳನ್ನು ಬಳಸಿದ್ದಾರೆ. ಅದೇ ರೀತಿ ಯಾವತ್ತೂ ತಮ್ಮ ಬದುಕಿನ ಹೊಸ ಹೊಸ ವಿಚಾರಗಳನ್ನು ನಿರ್ವಹಿಸುವ ನಮ್ಮ ಶಿವರಾಜ್ ಸರ್ ಅವರು, ಸಮಾಜ ಅಧ್ಯಕ್ಷರು ನಿರ್ಮಲಾ ಮಠಪತಿಯವರು, ಮೇಲಾಗಿ ಸುದರ್ಶನ್ ಅವರು, ಅದೇ ರೀತಿ ಇವತ್ತಿನ ಪುಸ್ತಕ ಬಿಡುಗಡೆ ಮಾಡಿಸಿರ್ತಕ್ಕಂಥ ಮಹೇಂದ್ರ ಅವರು, ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಚಂದ್ರ ಅವರೇನೆಂದರೆ ಒಂದು ಉದಯ ಚಂದ್ರ ಎಲ್ಲರನ್ನೂ ಕಟ್ಕೊಂಡು ತಮ್ಮ ಬೆಳಗಿನ ಶಾಂತ ಚಿತ್ತತೆಯಿಂದ ಮಾಡಿದ್ದಾರೆ. ಮೇಲಾಗಿ ಈ ಕಾರ್ಯಕ್ರಮದ ಒಂದು ಸೊಬಗೇನು ಅಂದರೆ ಸಿದ್ದಣ್ಣ ರಂಗೋಟಿಯವರು ಇಳಕಲ್ ಮಾಂತಪ್ಪನ ಕನ್ನಡದ ಕಮಲವನ್ನು ಬಿಡಿದವರು, ತಮ್ಮ ಬದುಕನ್ನೇ ಭವ್ಯತೆ ಕಡೆ ಕರ್ಕೊಂಡು ಹೋಗಿರೋರು. ಇವತ್ತು ಸನ್ಮಾನ ಮಾಡಿದವರು ಎಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟಂಥದ್ದು. ಒಂದೇನೋ ಮಾತಾಡೋಂಥದ್ದೇನಿಲ್ಲ. ಮಗು ಹಳಕಟ್ಟಿಯವರು ಹರಿದ ಬಟ್ಟೆಗೆ ಕೋಟನ್ನು ಮುಚ್ಚಿಕೊಂಡ್ರು. ಮುಚ್ಚಿದ ಕೋಟು ಇವತ್ತು ಹರಿದ ಮನಸ್ಸುಗಳಿಗೆ ಕೂಡಿಸುವ ತತ್ವ ಸಿದ್ಧಾಂತವನ್ನು ಕೊಟ್ಟು ಹೋಗಿದ್ದಾರೆ. ಆವತ್ತು ಬಡತನದ ಬೇಗೆಯಲ್ಲಿ ಹರಿದ ಬಟ್ಟೆ ಕೂಡಿಸೋದು ಬೇರೆ. ದುರ್ದೈವ ತುಂಬಾ ವಿದ್ವಾನ್ಮಣಿಗಳು ಬದುಕೇ ಬೇರೆ, ಬರಹ ಬೇರೆ. ಬದುಕು ಬರಹ ಇಡೀ ತಮ್ಮ ದಿವ್ಯ ಜೀವನಕ್ಕೆ ತೋರಿಸ್ಕೊಂಡಂತಹ ಪುಣ್ಯಾತ್ಮನ ದಿನ ಎಲ್ಲರನ್ನೂ ಕೂಡಿಸುವ ಸಾಹಿತ್ಯ ಅಂದರೆ ಕೂಡಿಸೋದು, ಕೂಡಿಸೋದ್ರ ಜೊತೆಗೆ ಎಲ್ಲರನ್ನ ಮೇಳೈಸೋದು. ಬೆಳೆಯುವಂಥ ಮಕ್ಕಳಿಗೆ ಏನು ಬೇಕು, ಬದುಕೆ ಸುಂದರಗೊಳಿಸಬೇಕು. ಇವತ್ತು ಒಂದು ಹೂವಿನ ಹೂವಿಗೆ ಪರಾಗವನ್ನು ಕೊಟ್ಟು ಸಂಬಂಧವನ್ನು ಕಟ್ಟಿ ಸಂತೋಷವಾಗಿ ಬದುಕದನ್ನು ನಾವು ಕಣ್ಣಿಂದ ಕಾಣ್ತೇವೆ. ಸಾಹಿತ್ಯ ಸಾಕಷ್ಟು ಕೊಟ್ಟು ನಾವು ಹೇಳೋದೊಂದು ನಡ್ಕೊಳ್ಳೋದೊಂದು ಅಂತಾದರೆ ಉಪಯೋಗನೇ. ಪುಣ್ಯಾತ್ಮರು ತಮ್ಮ ಘನತೆಯ ಪುನಃ ತಗೊಳ್ಕೋಬೇಕಾದ್ರೆ ಹರಿದ ಬಟ್ಟೆಯಲ್ಲಿ ಕೋಟ್ ಬಿರು ಬೇಸಿಗೆಯಲ್ಲಿ ಕೋಟನ್ನೇ ಕಳೆದಿಟ್ಟು ಬರಬೇಕು. ಕೋಟ್ ಬಿಚ್ಚಕ್ಕೆ ಮುಜುಗರ. ಇವತ್ತು ಸಾಮಾನ್ಯ ಸಣ್ಣ ಮಕ್ಕಳಿಗೆ ಕೋಟ ಕಳಿಸೋ ಕಾಲ. ಇದು ಕೋಟಾಗಳು ಜಾಸ್ತಿ, ಕೋಟ್ ಬಹಳ ಇದೆ. ಹರಿದ ಬಟ್ಟೆಯ ಹೇಗೆ ಕೂಡಿಸಿದ್ರು ಮಗು ಹಳಕಟ್ಟಿಯವರು ಸರ್ವ ಸಿದ್ಧಾಂತವನ್ನು ಮನುಕುಲದ ಕಲ್ಯಾಣಕ್ಕೋಸ್ಕರ ದಾರಿ ಇರೋರು ಕೇಳ್ಕೊಳ್ತೀನಿ. ನನಗೆ ಸಂತೋಷ ಆಗ್ತದೆ. ಇಲ್ಲಿ ಮಾತಾಡೋಂಥದ್ದೇನಿಲ್ಲ. ಒಂದು ವೇಳೆ ಈ ಪುಣ್ಯಾತ್ಮರು ಇಲ್ಲೇ ಹೋಗಿದ್ರೆ ಬಸವಣ್ಣ ಸತ್ಯ, ಅವರ ಸಾಹಿತ್ಯ ಸತ್ಯಿಸಿತ್ತು. ಎಷ್ಟೋ ಸಮಯ ಒಂದೇ ವಿಚಾರವನ್ನ ತಿಂಗಳಾಂಗಟ್ಟಲೆ ಮಾತನಾಡೋ ಪುಣ್ಯಾತ್ಮ ಇದ್ದಾರೆ. ಮಾತನಾಡಿ ಅವರಿಲ್ಲ, ಅವರನ್ನು ಮಾತು ಇಲ್ಲ. ಎಷ್ಟೋ ಜನ ಪುಣ್ಯಾತ್ಮ ಪುಸ್ತಕ ಬಹಳ ಚೆನ್ನಾಗಿದೆ, ಪುಸ್ತಕದಲ್ಲಿ ಅವರಿಲ್ಲ. ಈ ಪುಣ್ಯಾತ್ಮರು ಬದುಕು ಮತ್ತು ಬರಹ ಸುಂದರವಾದ ತತ್ವ ಸಿದ್ಧಾಂತಗಳನ್ನ ಜಗತ್ತಿಗೆ ಸಾರಿದ ಮಹನೀಯರು ಅಂತ ಹೇಳ್ಕೊಳಗೆ ನಾವು ತಲೆಯಲ್ಲಿ ಇಟ್ಕೊಂಡು ಬದುಕಬೇಕು ಅಂತ ಕನ್ನಡದ ಸಾರಸರ್ವ ಲೋಕಕ್ಕೆ ಇವರು ತಮ್ಮ ದಿವ್ಯತೆಯನ್ನು ಕೊಟ್ಟಿದ್ದಾರೆ. ಆ ದಿವ್ಯತೆಯ ಪ್ರತಿರೂಪ ಮಗು ಹಳಕಟ್ಟಿಯವರು. ಒಂದು ವಾಕ್ಯವೇ ಇಲ್ಲ. ದೇಶ ವಿದೇಶಗಳಲ್ಲಿ ಅವರ ವಿಚಾರಧಾರೆಗಳನ್ನು ಗಣನೀಯವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ದುರ್ದೈವ ನಾವು ನೆಪ ಮಾಡಿ ನಾಳೆ ಬಿಟ್ಟರೆ ಉಪಯೋಗ ಆಗಲ್ಲ. ದೀಪ 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 ನೆನ್ಕೊಂಡ್ರೆ ಬೆಳಕು ಬರಕ್ಕೆ ಸಾಧ್ಯ ಇಲ್ಲ. ಪ್ರಣತೆಯೂ ಇದೆ, ಭಕ್ತಿಯೂ ಇದೆ.
ತೈಲ ಇಲ್ಲದೆ ಪ್ರಭೆ ತಾನಿಲ್ಲಿಯರು. ಅಂಥ ಸುಜ್ಞಾನ ಉದಯವಾದಾಗ ಮಾತ್ರ ಇದು ಬೇರೆ ಇದೆ, ಏನೆಲ್ಲರಿಗೋ ಕೆಲಸ ಮಾಡುತ್ತೆ, ಅದು ಹೃದಯವಂತಿಕೆ ಇಲ್ಲ. ಇವತ್ತು ತಂತ್ರಜ್ಞಾನ ಯಂತ್ರಜ್ಞಾನ ಬಹಳ ವಿಚಾರಧಾರೆಗಳನ್ನ ಗಟ್ಟಿಗೊಳಿಸಿದೆ. ದುರ್ದೈವ ಹೃದಯವಂತಿಕೆ ಇಲ್ಲ. ಹೃದಯವಂತಿಕೆ ಇಲ್ಲಿ ವಿದ್ಯಾ ಬಳಕೆ ಆಗಲ್ಲ ಅಂತ ಹೃದಯ ಸಂಬಂಧಿಯಾದ ಒಂದು ಮಾತಂದ್ರೆ ಕೊನೆ ಮಾತಾಡಿ ಮಾತು ಮುಗಿಸ್ತೇನೆ. ಚಿತ್ರ ಇದೆ. ತಮ್ಮ ಮಗ ಸತ್ತೋಗಿದ್ದಾಗಲೂ ಸಹ ಅವರು ಬಾಂಬೆನಲ್ಲಿ ಮಗನನ್ನು ನೋಡಕ್ಕೆ ಹೋಗಿ ವಚನ ಸಂದೇಶವನ್ನು ಕಳಿಸ್ತಾರೆ. ನಾವು ಕಾರ್ಯಕ್ರಮ ಬರಲಾದೆ ಈ ಸಂದೇಶ ಕಳಿಸ್ತೇವೆ. ಸತ್ತ ಮಗ ಮನೆಯಲ್ಲಿದ್ದರೂ ಹೇಗೆ ಒಂದು ಸಂಸ್ಥಾನಕ್ಕೆ ಏನು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಅಂತಂದ್ರೆ ತನ್ನ ಮಗ ಸತ್ತಿದ್ದಿದ್ರು ತಾವು ಇಡೀ ಕೆಲಸ ಮುಖ್ಯ ಅಂತ ಹೇಳಿ ಅದನ್ನು ಕೊಟ್ಟೋಗಿರೋ ಫಲವಾಗಿ ಇವತ್ತು ನಾವು ಪ್ರಭು ಹಳಕಟ್ಟಿಯವರ ವಿಚಾರಧಾರೆಗಳು ಒಮ್ಮತ. ಯಾವ ಕಡೆ ಕೂಗಿದ್ರು ಪ್ರತಿಧ್ವನಿಸುತ್ತೆ ವಿಚಾರಧಾರೆಗಳು. ಯಾವ ಕಡೆ ಕೂಗಿದ್ರು ಬಸವಣ್ಣವರು ಹೇಳ್ತಾರೆ, ಕರಿಯು ಕನ್ನಡಿಗಳು ಅಡಗಿದಂತೆಯ, ನೀನು ಎಲ್ಲೊಳಗಿದೆ ನಾನು ನಿನ್ನೊಳಗಿದೆ ಅಂತ ಅಂತರ್ಗತವಾದ ವಿಚಾರಧಾರೆಗಳನ್ನು ಬುನಾದಿ ಹಾಕಿಕೊಂಡಿದ್ದಾರೆ. ಇದು ಸಾಕೆನಿಸದೆ, ಸಮಯದೆ, ಬೇಕೆನಿಸದೆ, ಯಾವ ಕಾಲಕ್ಕೂ ಮುಗಿಯಲ್ಲ. ಇದು 2 ಡಿಗ್ರಿ ಹೊಸ ಹೊಸ ವಿಚಾರಗಳನ್ನ ಹುಡುಕೊಂಡು ಹೋಗ್ಬೇಕೇ ಇಲ್ಲ, ಹಾಕಿದ ಬುನಾದಿ ಮಾತ್ರ ಮುಗಿಯಲ್ಲ. ಅಂತ ಬುನಾದಿಯ ಸೋಪಾನ ಕೊಟ್ಟಂತ ಪುಣ್ಯಾತ್ಮನ ನೆನಪುಗಳು ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇವತ್ತು ಬಂದಿರೋ ಎಲ್ಲ ಮಹನೀಯರು ಮಹತ್ತರವಾದ ವಿಚಾರಧಾರೆಗಳನ್ನು ಮಂಡಿಸಾದವರು. ಕೆಳಗೆ ಕೂತಿರೋ ಮಹನೀಯರೆಲ್ಲರೂ ಸಹ ಮಹತ್ತರವಾದ ರಾಜಶೇಖರು, ಲತಾರಾಜಶೇಖರು 7 ಗ್ರಂಥದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಶಿವರಾಜಪ್ಪರಿದ್ದಾರೆ, ಚಂದ್ರಶೇಖರ್, ಈ ಇರೋರೆಲ್ಲ ಯಾರು ಅಂದ್ರೆ ಮಸ್ತಕ ಹೃದಯಸ್ಥವಾಗಿದೆ. ಹೃದಯಾಂತರಾಳದ ಬದುಕನ್ನು ಸುಂದರಗೊಳಿಸುವ ಮಹಾಕಾರ್ಯವನ್ನ ನಮ್ಮ ಚಂದ್ರಶೇಖರ್ ಎಲ್ಲರೂ ಕೂಡಿ ಮೇಲಾಗಿ ಮುಂದಗಡೆ ಇರೋರಿಗೂ ಮಕ್ಕಳು ಕರೆದವರಲ್ಲ. ಇದು ಬಹಳ ಮೌಲ್ಯ. ಇವತ್ತು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂಗೆ ಮಕ್ಕಳಿಗೆ ಸುಶಿಕ್ಷಣ ಬೇಕು. ಈ ದೇಶಕ್ಕೊಂದು ಚರಿತ್ರೆ ಇದೆ, ದೊಡ್ಡ ಚಾರಿತ್ರೆ ಇದೆ. ಚರಿತ್ರೆ ಮತ್ತು ಚಾರಿತ್ರ್ಯವನ್ನು ಕಟ್ಟಿಕೊಟ್ಟಂತ ಪುಣ್ಯಾತ್ಮ ಅಂತಂದ್ರೆ ಪ್ರಭು ಹಳಕಟ್ಟಿಯವರು ಅಂತ ಹೇಳ್ಕೊಳ್ತೇನೆ. ನನಗೆ ಸಂತೋಷ ಆಗ್ತದೆ. ಅವರ ಪದತಲದಲ್ಲಿ ಬೆಳೆದ ಸಾಕಷ್ಟು ಪುಣ್ಯಾತ್ಮರು ಒಂದು ಸಂಸ್ಥೆಯನ್ನೇ ಕಟ್ಟಿದ್ರು. ಆ ಸಂಸ್ಥೆ ಕಟ್ಟಿದಾಗ ಸಂತೋಷವನ್ನ, ಸದೃಢ ಸಮಾಜವನ್ನ ಸಾಮಾನ್ಯರಿಗೆ ಬಿಡಬೇಕು ಅಂತ ಆಶಯವನ್ನು ಇಟ್ಕೊಂಡು ಕಟ್ಟಿದವರು ಅವರು. ಇವತ್ತು ಸಂಪತ್ತೇ ಬೇರೆ, ಸಂಬಂಧನೇ ಬೇರೆ. ಸಂಪತ್ತಿಟ್ಕೊಂಡು ಸಂಬಂಧ ಮಾಡೋದು ಜಾಸ್ತಿ ಆಗಿದೆ. ಈಗ ಸಂಬಂಧ ಇಟ್ಕೊಂಡು ಸಂಪತ್ತು ಮಾಡಬೇಕಲ್ಲ, ಅದು ಕೊರತೆ. ಅಂತ ಕೊರತೆ ನೀಗಿಸುವ ವಿಚಾರಧಾರೆಗಳು ಪುಣ್ಯಾತ್ಮರ ಸಾಹಿತ್ಯದಲ್ಲಿದೆ. ನಾವು ಹೇಳೋದು ಅಷ್ಟೇ, ಇನ್ನೇನಾಗಲು ಕಳೆದ ದಿನಗಳು ಬೇರೆ, ಕಲಿಬೇಕಾಗಿರೋ ದಿನಗಳಿದೆಯಲ್ಲ, ಅಂತ ದಿನಗಳಾದರೂ ಮೌಲ್ಯಯುತವಾದ ದಿನಗಳಾಗ ನಾವು ಕಳೆಯೋದಾದರೆ, ಸಾರ್ಥಕವಾದ ಆಲೋಚನೆಯನ್ನು ನಾವು ಮಾಡೋದಾದರೆ ಈ ಕಾರ್ಯಕ್ರಮ ಸಾರ್ಥಕ ಆಗ್ತದೆ. ಮಕ್ಕಳು ಹೇಳೋದಷ್ಟೇ, ಮಕ್ಕಳು ತುಂಬಾ ಬುದ್ಧಿವಂತಿದ್ದಾರೆ, ಅವ್ರನ್ನ ಸಾಣಿ ಇಡಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು. ಗೊತ್ತಿಲ್ಲ ಅವರು, ನಾವೇ ಸುಳ್ಳು ಹೇಳಿದ್ರೆ ನನ್ನ ಮಕ್ಕಳು ನಿಜ ಹೇಳೋದು ಹೇಳೋಕ್ಕಾಗಲ್ಲ. ಹಾಗಾಗಿ ಬಸವಣ್ಣ ವಿಶ್ವಮಾನ್ಯ ಆದ, ಕಲಬೇಡ, ಕೊಲಬೇಡ, ಕುಸಿಯ ನುಡಿಯಲೇಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದರ ನಡಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಯಾವ ಶರಣರು ಬೇಡ ಬೇಡ ಅಂತಿದ್ದೆಲ್ಲ ನಾವು ಬೇಕು ಬೇಕು ಅಂದ್ಕೊಂಡು ಬಂದು ಕಳಬೇಡ ಅನ್ನೋದು ಕಳ್ತನ ಮಾಡೋ ದುಡ್ಡು ಮಾಡ್ತೀವಿ ನಾವು. ಯಾವ ಬೇಕು ಬೇಕು ಅಂತ ಚೆನ್ನಬೇಕು ಶರಣಂಗೆ ಪರಧನವನ್ನೆಂಬ ದುರ್ದೈವ ಇವತ್ತು ಅದೇ ಬೇಕು ಅನ್ನೋ ತರ ಆಗೋಗಿದೆ. ಇದು ಭಾರಿ ಸಾಹಿತ್ಯ ಓದಬೇಕಾದ್ದೇನಿಲ್ಲ. ಓದಿದ ಸಾಹಿತ್ಯವನ್ನ ಮನನಾಡಬೇಕಾಗ್ತದೆ, ಬದುಕಿನಲ್ಲಿ ತೊಡಗಿಸ್ಕೊಳ್ಬೇಕಾಗ್ತದೆ. ಅಂತ ತೊಡಗಿಸಿರುವ ಮಹಾಕಾರ್ಯದಲ್ಲಿ ಪ್ರಭು ಹಳಕಟ್ಟಿಯವರ ಕಾರ್ಯಗಾರ ಮಾತ್ರ ಎಲ್ಲ ಕಾಲಕ್ಕೂ ಸರ್ವಕಾಲಿಕ ಸತ್ಯವನ್ನು ಸಾರುವ ಮಹಾಮಣಿಕ ಅಂತ ಹೇಳಿದ್ದು ಸಂತೋಷ ಆಗ್ತದೆ. ಆ ಸಂತೋಷದ ದಿನ ಇದು, ಪುಣ್ಯಾತ್ಮನ ದಿನ. ಆ ಪುಣ್ಯ ದಿನವನ್ನು ಮಕ್ಕಳಿಗೆ ಪರಿಚಯಿಸಿ, ಒಂದೊಂದು ವಚನಗಳ ಬಗೆಗೆ ಒಂದೊಂದು ವಿಚಾರಗಳನ್ನು ನಡೆಸಿ ಮಕ್ಕಳನ್ನ ನಿಜವಾಗಿ ವಿಚಾರಧಾರೆಗೆ ತಗೊಂಡು ಬರಬೇಕಾದ ಈ ಭಾರತ ದೇಶದ ಭವ್ಯತೆ ಪ್ರಪಂಚಾದ್ಯಂತ ಗರಿಗೂಡಿಸುವ ಮಹಾಕಾರ್ಯ ಆಗ್ತದೆ. ಅಂತ ಗರಿಗೂಡಿಸುವ ಮಹಾಕಾರ್ಯಕ್ಕೆ ಸೋಪಾನ ಆಗ್ತವೆ ಅಂತಂದ್ರೆ ಪ್ರಭು ಹಳಕಟ್ಟಿಯವರು ಅಂತ ಹೇಳಕ್ಕೆ ಸಂತೋಷ ಆಗ್ತದೆ. ಎಲ್ಲ ಕಡೆ ಒಣದ ಮನಸ್ಸುಗಳು ತುಂಬಾ
ವರ್ಗ, ವರ್ಣ, ಜಾತಿ, ಜನಾಂಗ, ಭೇದ ಭಾವ ಸಮಗ್ರ ಮನುಕುಲಕ್ಕೆ ಅನಾಯಕವಾಗುವ ದಿನದಲ್ಲಿ ಏನಾದರೂ ಸಾಂತ್ವನ ಹೇಳಿದ್ರೆ ಅದು ವಚನ ಸಾಹಿತ್ಯ ಅಂತ ಹೇಳ್ಕೊಳ್ಳಿ ಸಂತೋಷ ಆಗ್ತದೆ ಅಂತ ಸಂತೋಷದ ರುವಾರಿಗಳಾಗಿರ್ತಕ್ಕಂಥ ಪುಣ್ಯಾತ್ಮರು ಜಗತ್ತಿನ ಜನರಿಗೆ ಸಂಬಂಧವನ್ನ, ಸಂತೋಷವನ್ನ, ಪ್ರೀತಿಯನ್ನ, ಸನ್ಮಾರ್ಗವನ್ನ ಕೊಟ್ಟು ಹೋಗಿದ್ದಾರೆ ಅಂತ ಹೇಳ್ಕೊಳ್ಳಕ್ಕೆ ಸಂತೋಷ ಆಗ್ತದೆ. ಜೊತೆಗೆ ಅದರ ರುವಾರಿಗಳು ನಾವು ಅಂತ ಹೇಳ್ಕೊಂಡು ಹೆಮ್ಮೆ ಅನಿಸುತ್ತೆ. ಮಾಲೀಕರಾಗುವುದೇ ದಿನ ನಾವು ಅದರ ಸೇವಕರಾಗ್ತಾ ಇಲ್ಲ. ಮಾಲೀಕರಾದರೂ ಲಾಭ ಇಲ್ಲ, ನಾವು ಸೇವಕರಾಗ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೂ ಎಂದರೆ ನರಕ. ಸ್ವರ್ಗ ನರಕಗಳು ಬೇರಿಲ್ಲ ಕಾಣಿಕೋ. ಇದನ್ನೆಲ್ಲ ಪುಣ್ಯಾತ್ಮರು ಕೊಟ್ಟು ಹೋಗಿರೋದು. ನನಗೆ ನಮ್ಮರ್ಥದಲ್ಲಿ ತುಂಬಾ ಕೊಟ್ಟಿತ್ತು. ಇಲ್ಲೊಬ್ಬರು ಶರಣ ಸಂತಾನ ಗಿರಿರಾಜೆಲ್ಲ ಸಮಿತಿ ಭಾರಿ ಚೆನ್ನಾಗಿ, ನಮಗೂ ಗೊತ್ತಿಲ್ಲ, ನಾವು ಅದನ್ನ ಪೂಜೆ ಮಾಡೋದು ತುಂಬ ಮಾಡೋದು ಅಷ್ಟು ಗೊತ್ತಿದ್ದೇ ದಿನ. ನನಗೆ ಇವತ್ತು ನನ್ನ ಚಂದ್ರವ್ರಿಗೆ ನಮ್ಮನ್ನು ಇದಕ್ಕೆಲ್ಲ ಕರಿಬೇಡ್ರಿ, ನಮಗೇನು ಗೊತ್ತಿಲ್ಲ, ಬರಲ್ಲ, ಇಲ್ಲ ಸಮಿತಿ ನೀವು ಬರಬೇಕು. ನನಗೊಂದು ಸಂತೋಷ ಏನಾಯ್ತು ಅಂದ್ರೆ, ಇಂಥ ಗಂಡಗಳ ಸರಮಾನಿಯಲ್ಲಿ ನಾವು ಕೂತ್ಕೊಂಡು ನಮ್ಮ ಮನಸ್ಸಿಗೆ ಮೈಗೆ ಸ್ವಲ್ಪ ಗಂಧ ಇರ್ತೈತೆ. ಈ ಸುಗಂಧವನ್ನ ಹರಡುವ ಕೆಲಸ ಆಗಿ ಇಂಥ ಪರಿಮಳ ಸೂಚಿಸುವ ಮಹಾಕಾರ್ಯದಲ್ಲಿ ವಿದ್ವಜ್ಜನರು, ವಿದ್ವಾಂಸರು, ಗಣೀಭೂತವಾಗಿರ್ತಕ್ಕಂಥ ವ್ಯವಸ್ಥಾಪಕರೆಲ್ಲ ಈ ಕಾರ್ಯಾಗಾರವನ್ನು ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾರೆ. ದಯಾಮಯನಾದ ಮಂಡಲ ಕೊಟ್ಟು ಎಲ್ಲರ ಬದುಕನ್ನ ಹಸನುಗೊಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮೇಲಾಗಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡೋದೆಲ್ಲ ಪುಣ್ಯಾತ್ಮರಿಗೆ ಒಳ್ಳೆಯದಾಗಲಿ. ಇಂಥ ವಿಚಾರ ಕೇಳಿದ ಮಕ್ಕಳು ದುಡ್ಡು ಮಾಡ್ಕೊಂಡು ಹೋಗ್ಬೇಕು. ನಾನು ಹೇಗಿದ್ದೆ ಹೇಗಾಗ. ಶಿವಪ್ಪನವರು ಸಿದ್ದೇಶ್ವರ ಸ್ವಾಮಿಗಳ ಬಗೆಗೆ ಒಂದು ಸಾಹಿತ್ಯವನ್ನು ಸದಾ ಎಲ್ಲರೂ ಗುರುಗುಣ ಅಂತ ಸಾಹಿತ್ಯ ಅಲ್ಲ. ಮಲ್ಲಿಕಾರ್ಜುನ ಸ್ವಾಮಿಗಳವರು ವೀರ ಕೇಸರಿ ಆದರೂ ಕೇಸರಿಯ ತುದಿ ಇಟ್ಕೊಂಡು ಸವಾರಿ ಮಾಡಿದವರು ಯಾರಾದರೂ ಸಿದ್ದೇಶ್ವರ ಸ್ವಾಮಿಗಳು. ಅವರು ಇಡೀ ಪ್ರಪಂಚಕ್ಕೆ ತನ್ನ ಭವ್ಯತೆಯನ್ನು ಕೊಟ್ಟರು. ಜೋಬೆಯಲ್ಲೇ ಬದುಕಿದ್ರು, ಹೀಗೆ ಜೈಲಲ್ಲೇ ಬದುಕಕ್ಕಾಗಲ್ಲ ಅಂತ ಪುಣ್ಯಾತ್ಮರ ವಿಚಾರಧಾರೆ ಎಲ್ಲ ಕಾಲಕ್ಕೂ ನಿಲ್ಲುತ್ತೆ, ಎಲ್ಲ ದೇಶಗಳಿಗೆ ನಿಲ್ಲುತ್ತೆ, ಎಲ್ಲ ಜನರ ಮನಸ್ಸಿಗೆ ನಿಲ್ಲಿಸುತ್ತೆ ಅಂತ ಪರಿವರ್ತನೆ ಹರಿಕಾರನ ಟಂಕಸಾಲೆಯಲ್ಲಿ ಬೆಳೆದವರು ಶಿವಪ್ಪನವರು. ಇವತ್ತು ಸಹ ಸಾಹಿತ್ಯ ಕೃಷಿ ಮಾಡ್ತಾರೆ, ಖುಷಿಯಾಗಿದ್ದಾರೆ. 84 ವರ್ಷ ತಿಳ್ಕೊಳ್ಳಕ್ಕೆ 89 ಶರೀರಕ್ಕೆ ವಯಸ್ಸಾಗಿದೆ, ಮನಸ್ಸು ವಯಸ್ಸಾಗಿದೆ ಅಂತ ವಯೋಮಾನದ ತಾಳ್ಮೆಗಳನ್ನು ನಾವು ನೋಡಿ ಸಂತೋಷ ಆಗಿದೆ. ನಮ್ಮ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.